ಅಡಿಯೇನ್ ರಾಮಾನುಜದಾಸನ್. ರಾಮಾನುಜರು ತಮ್ಮ ಜೀವಿತವನ್ನೇ ನಮಗೆ ಉದಾಹರಣೆಯನ್ನಾಗಿಸಿದ್ದಾರೆ. ಅವರು ಗುರುಗಳಾಗಿ ಹೇಗಿರಬೇಕು, ಶಿಷ್ಯರಾಗಿ ಹೇಗಿರಬೇಕು ಅನ್ನೋ ಎರಡೂ ರೀತಿಯನ್ನು ನಮಗೆ ತಿಳಿಸಿದ್ದಾರೆ. ಆಳವಂದಾರರ 5 ಜನ ಶಿಷ್ಯರಿಂದಲೂ ಒಂದೊಂದು ವಿಷಯವನ್ನು ಕಲಿತು 5 ಜನ ಗುರುಗಳ ಶಿಷ್ಯರಾಗಿ ಪಂಚಾಚಾರ್ಯ ಪದಾಶ್ರಯ ಅನ್ನೋ ಕೀರ್ತಿಗೆ ಪಾತ್ರರಾದವರು. ಇನ್ನು ಗುರುಗಳಾಗಿ ವಿಶಿಷ್ಟಾದ್ವೈತ ಪ್ರತಿಷ್ಠಾಪನಾಚಾರ್ಯರಾದವರು. ಜಾತಿ, ಧರ್ಮ, ಲಿಂಗ ಯಾವ ಭೇದನೂ ಇಲ್ಲದೆ ಎಲ್ಲರಿಗೂ ಭಗವದ್ ಅನುಗ್ರಹ ಸಿಗಬೇಕು ಅಂತ 1000 ವರ್ಷಗಳ ಹಿಂದೆಯೇ ಎಲ್ಲರಿಗೂ ದೇವಸ್ಥಾನ ಪ್ರವೇಶಿಸುವ ಅವಕಾಶ ಮಾಡಿಕೊಟ್ಟವರು. 4ನೇ ವರ್ಣಕ್ಕೆ ಸೇರಿದವರಾದರೂ ವಿನಯ, ನಮ್ರತೆ, ತ್ಯಾಗ, ವೈರಾಗ್ಯ ಇವುಗಳಲ್ಲಿ ಶ್ರೇಷ್ಠರಾದ ಪಿಳ್ಳೈ ಉರಂಗ ವಿಲ್ಲಿದಾಸರ್ ಅಥವಾ ಧನುರ್ದಾಸನನ್ನ ಪ್ರಮುಖ ಶಿಷ್ಯನನ್ನಾಗಿ ಮಾಡಿಕೊಂಡಿದ್ರು. ಸ್ನಾನಕ್ಕೆ ಹೋಗುವಾಗ ಕೂರೇಶ ದಾಶರಥಿ ಅವರ ಹೆಗಲ ಮೇಲೆ ಕೈ ಇಟ್ಕೊಂಡು ಹೋದರೆ, ಸ್ನಾನ ಮುಗಿಸಿ ಬರೋವಾಗ ಧನುರ್ದಾಸನ ಹೆಗಲ ಮೇಲೆ ಕೈ ಇಟ್ಕೊಂಡು ಬರ್ತಾ ಇದ್ರು. ಹೀಗೆ ಕೆಳಜಾತಿಯಿಂದ ಬಂದ ಶಿಷ್ಯರ ಮೂಲಕ ಜಾತಿ, ವಿದ್ಯೆ, ಹಣ ಇವುಗಳ ಮದದಲ್ಲಿ ಸಿಕ್ಕಿ ನರಳುತ್ತಿದ್ದ ಉತ್ತಮ ಕುಲದವರಿಗೆ ಬುದ್ಧಿ ಕಲಿಸಿದ್ರು. ಆಳ್ವಾರರುಗಳ ಗೀತೆಯನ್ನ ಆನಂದದಿಂದ ಹಾಡ್ತಾ ಇದ್ದ ಅಂತ್ಯ ಜಾತಿಯ ಶಿಷ್ಯನ ಗುಡಿಸಲಿನಲ್ಲಿ ಕೂತು ಆ ಗೀತೆಗಳ ಮಾಧುರ್ಯವನ್ನ ಮನದಣೀಯವಾಗಿ ಸವಿತಿದ್ರು. ಯಾವುದೇ ವ್ಯಕ್ತಿಯನ್ನ ಜನ್ಮ, ಜಾತಿ, ಕುಲ, ಗೋತ್ರ, ಬಡತನ, ಸಿರಿತನ ಈ ಯಾವ ನೆಪಗಳನ್ನೂ ಹೇಳದೆ ಧರ್ಮ ಮಾರ್ಗದಿಂದ ಅವರನ್ನ ದೂರ ಇಡದೆ ನಾವು ಅವರನ್ನ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗೀರು ಅಂತ ತಿಳ್ಕೋಬೇಕು ಅಂತ ಹೇಳಿ ಮಹಾನ್ ಸಮಾಜ ಸುಧಾರಕರು ಅನ್ಸಿದ್ರು. ಪುಷ್ಪ ಮಂಟಪ ಅಂತ ಕರೆಸ್ಕೊಳ್ಳೋ ಭೂವೈಕುಂಠ ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡೋ ಆಸೆ ಆಗುತ್ತೆ ರಾಮಾನುಜರಿಗೆ. ಶಿಷ್ಯ ಪರಿವಾರವನ್ನ ಕರೆದುಕೊಂಡು ಚಿದಂಬರಂ ಮಾರ್ಗವಾಗಿ ಅಷ್ಟಗ್ರಾಮಕ್ಕೆ ಬರ್ತಾರೆ. ಅಷ್ಟಗ್ರಾಮದಲ್ಲಿ ರಾಮಾನುಜರಿಗೆ 2 ಶಿಷ್ಯರಿದ್ರು. ಒಬ್ಬ ಯಜ್ಞೇಶ, ಇನ್ನೊಬ್ಬ ವರದಾರ್ಯ. ಯಜ್ಞೇಶ ಸಿರಿವಂತ. ರಾಮಾನುಜರು ತಾವು ಬರ್ತಾ ಇರೋ ವಿಷಯವನ್ನ ನೀವು ಹೋಗಿ ಯಜ್ಞೇಶನಿಗೆ ತಿಳಿಸಿ ನಾವು ಅವನ ಮನೆಗೆ ಹೋಗೋಣ ಅಂತ ಹೇಳಿ ತಮ್ಮ ಪರಿವಾರದಲ್ಲಿದ್ದ 2 ಶ್ರೀ ವೈಷ್ಣವರನ್ನ ಕಳಿಸ್ತಾರೆ. ಅವರುಗಳು ಯಜ್ಞೇಶನ ಮನೆಗೆ ಬಂದು ವಿಷಯ ತಿಳಿಸಿದಾಗ ಯಜ್ಞೇಶ ಸರಿ ಬರ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾನೆ. ಮನೆಗೆ ಯಾರಾದರೂ ಬಂದರೆ ಅವರಿಗೆ ಕೈಕಾಲಿಗೆ ನೀರು ಕೊಟ್ಟು ಒಳಗೆ ಕರೆದು ಕೂರಿಸಿ ಕುಡಿಯೋದಕ್ಕೆ ನೀರು ಕೊಟ್ಟು ಆನಂತರ ಭೋಜನದ ವ್ಯವಸ್ಥೆ ಏನಾದರೂ ಮಾಡಬೇಕಾಗಿದ್ದರೆ ಮಾಡಿ ಅವರನ್ನು ಸತ್ಕರಿಸಬೇಕಾದ್ದು ಆತಿಥ್ಯ ಧರ್ಮ. ಆದರೆ ಯಜ್ಞೇಶನ ಮನೆಗೆ ಶ್ರೀ ವೈಷ್ಣವರು ಬಂದಾಗ ಅವರು ಹಸ್ದಿರ್ತಾರೆ. ಯಜ್ಞೇಶ ಅವರನ್ನು ಸತ್ಕರಿಸೋದಿಲ್ಲ. ಆ ಶ್ರೀ ವೈಷ್ಣವರು ಹಿಂತಿರುಗಿ ಬಂದು ರಾಮಾನುಜಾಚಾರ್ಯರಿಗೆ ಎಲ್ಲ ವಿಷಯವನ್ನ ಹೇಳ್ತಾರೆ. ರಾಮಾನುಜರಿಗೆ ಅವನ ಧನಮದ ಅರ್ಥ ಆಗತ್ತೆ. ಅವರು ಆಗ ಸೀದಾ ಕಾರ್ಪಾಸರಾಮ ಅಥವಾ ವರದಾರ್ಯ ಅನ್ನೋ ಇನ್ನೊಬ್ಬ ಶಿಷ್ಯನ ಮನೆಗೆ ಬರ್ತಾರೆ. ಅವನು ದಟ್ಟ ದರಿದ್ರನಾಗಿದ್ದು ಭಿಕ್ಷಾಟನೆಯಿಂದ ಜೀವನ ಮಾಡ್ತಿರ್ತಾನೆ. ಅವ್ರಿಗೆ ಸರಿಯಾಗಿ ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಕೂಡ ಇರೋದಿಲ್ಲ. ರಾಮಾನುಜರು ಬಂದಾಗ ಅವನು ಮನೇಲಿರೋದಿಲ್ಲ. ಆದರೆ ಅವನ ಪತ್ನಿಗೆ ಗುರುಗಳ ಆಗಮನ ಸಂತೋಷ ನೀಡುತ್ತೆ. ಉಡೋದಕ್ಕೆ ಸರಿಯಾದ ಸೀರೆ ಇಲ್ಲದೆ ಹರಿದ ತುಂಡನ್ನು ಉಟ್ಟಿದ್ದ ಆಕೆ ಬಾಗಿಲನ್ನ ಸ್ವಲ್ಪನೇ ತೆಗೆದು ಬಾಗಿಲು ಹಿಂದೆನೇ ನಿಂತ್ಕೊಂಡು ಅತಿಥಿಗಳನ್ನ ಸ್ವಾಗತಿಸ್ತಾಳೆ. ಸರ್ವಜ್ಞರಾದ ರಾಮಾನುಜರು ಈ ಸಂದರ್ಭವನ್ನ ಅರ್ಥ ಮಾಡಿಕೊಂಡು ತಮ್ಮ ಉತ್ತರೀಯವನ್ನ ಕಿಟಕಿ ಮೂಲಕ ಒಳಕ್ಕೆ ಎಸಿತಾರೆ. ವರದಾರ್ಯನ ಪತ್ನಿ ಲಕ್ಷ್ಮಿ ಅದನ್ನೇ ಉಟ್ಕೊಂಡು ಹೊರಗೆ ಬಂದು ರಾಮಾನುಜರ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಎಲ್ಲರಿಗೂ ಕಾಲು ತೊಳ್ಕೊಳ್ಳೋಕ್ಕೆ ನೀರು ಕೊಟ್ಟು ಅವರನ್ನೆಲ್ಲ ಒಂದು ಕಡೆ ಕೂರಿಸಿ ಕುಡಿಯೋದಕ್ಕೆ ಶುದ್ಧ ಜಲವನ್ನು ಕೊಟ್ಟು ಸ್ವಲ್ಪ ವಿಶ್ರಮಿಸ್ಕೊಳ್ಳಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಆ ಊರಲ್ಲಿ ಸಾಲ ನೀಡೋ ಬಡ್ಡಿ ವ್ಯಾಪಾರಿ ಒಬ್ಬ ಇರ್ತಾನೆ. ಅವನ ಹತ್ರ ಬಂದು ಗುರುಗಳ ಆಗಮನದ ವಿಷಯ ಹೇಳಿ ಅವರ ಪರಿವಾರಕ್ಕೆ ಆತಿಥ್ಯ ನೀಡೋದಕ್ಕೋಸ್ಕರ ಸ್ವಲ್ಪ ಸಾಲ ಬೇಕು ಅಂತ ಕೇಳ್ತಾಳೆ. ಲಕ್ಷ್ಮಿಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಅವನು ಗುರುಗಳ ಆತಿಥ್ಯಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಕೊಡೋದಕ್ಕೆ ಒಪ್ಕೊಂಡು ಸಾಲಕ್ಕೆ ಬದಲಾಗಿ ಲಕ್ಷ್ಮಿಯನ್ನೇ ಕೇಳ್ತಾನೆ.
ಗುರುಗಳ ಆತಿಥ್ಯ ಒಂದೇ ತಲೆಯಲ್ಲಿದ್ದ ಲಕ್ಷ್ಮಿ ಅದಕ್ಕೂ ಒಪ್ಕೊಂಡು ಎಲ್ಲ ಪದಾರ್ಥಗಳನ್ನ ತಗೊಂಬಂದು ರಾಮಾನುಜಾಚಾರ್ಯರಿಗೆ ಮತ್ತೆ ಅವರ ಶಿಷ್ಯ ಪರಿವಾರಕ್ಕೆ ಆತಿಥ್ಯ ಮಾಡ್ತಾಳೆ. ಆ ಹೊತ್ತಿಗೆ ಹೊರಗೆ ಹೋಗಿದ್ದ ವರದಾರ್ಯ ವಾಪಸ್ ಬಂದು ಗುರುಗಳನ್ನ ನೋಡಿ ಬಹಳ ಸಂತೋಷದಿಂದ ಅವರ ಕಾಲಿಗೆ ನಮಸ್ಕಾರ ಮಾಡಿ ಹೆಂಡತಿ ನಡೆಸಿದ ಆತಿಥ್ಯವನ್ನ ತಿಳಿದು ಖುಷಿ ಪಟ್ಟು ಗುರುವಿಗೆ ಪಾದಪೂಜೆ ಮಾಡ್ತಾನೆ. ಪಾದಪೂಜೆ ನಂತರ ಅವರ ಶ್ರೀಪಾದ ತೀರ್ಥವನ್ನ ಪ್ರಸಾದ ರೂಪವಾಗಿ ಭೋಜನವನ್ನು ಮುಗಿಸ್ಕೊಂಡು ಶ್ರೀಪಾದ ತೀರ್ಥ ಮತ್ತೆ ಪ್ರಸಾದವನ್ನ ತಗೊಂಡು ತಮಗೆ ಸಹಾಯ ಮಾಡಿದ ಆ ವ್ಯಾಪಾರಿಗೆ ಕೊಡ್ತಾನೆ. ಶ್ರೀಪಾದ ತೀರ್ಥವನ್ನ ಪ್ರಸಾದವನ್ನ ಸ್ವೀಕರಿಸಿದ ತಕ್ಷಣ ಅವನಿಗೆ ಒಳ್ಳೆ ಬುದ್ಧಿ ಬಂದು ಲಕ್ಷ್ಮಿ ಹತ್ರ ಬಂದು ತಾನು ಕೇಳಿದ್ದಕ್ಕೆ ಕ್ಷಮೆನೂ ಕೇಳಿ ರಾಮಾನುಜಾಚಾರ್ಯರ ಶಿಷ್ಯನಾಗಬೇಕು ಅಂತ ಆಸೆ ಪಟ್ಟು ಅವರ ಶಿಷ್ಯನಾಗ್ಬಿಡ್ತಾನೆ. ಇತ್ತ ಯಜ್ಞೇಶ ತನ್ನ ಕಾರ್ಯನೆಲ್ಲ ಮುಗಿಸ್ಕೊಂಡು ತನ್ನ ಮನೆಯಲ್ಲಿ ಗುರುಗಳು ಬರ್ತಾರೆ ಅಂತ ಕಾಯ್ತಾ ಕೂತಿರ್ತಾನೆ. ಸಾಯಂಕಾಲದವರೆಗೂ ಗುರುಗಳು ಬರದೇ ಇರೋದನ್ನ ನೋಡಿ ಅವರನ್ನ ಹುಡುಕೊಂಡು ಹೊರಡ್ತಾನೆ. ರಾಮಾನುಜಾಚಾರ್ಯರು ವರದಾರ್ಯನ ಮನೆಯಲ್ಲಿ ಇಳ್ಕೊಂಡು ಅಲ್ಲಿ ಊಟ ಮುಗಿಸ್ಕೊಂಡು ಕೂತಿದ್ದಾರೆ ಅನ್ನೋ ವಿಷಯ ತಿಳಿಯುತ್ತೆ. ತಕ್ಷಣ ಬರ್ತಾನೆ, ಸ್ವಾಮಿ, ನಾನು ನಿಮ್ಮ ಆಗಮನವನ್ನ ನಿರೀಕ್ಷಿಸ್ತಾ ಇದ್ದೆ. ನನ್ನ ಮನೆಯಲ್ಲಿ ನಿಮಗೆ ಉಪಚಾರಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಂಡಿದ್ದೆ. ನೀವು ಇಲ್ಲಿ ಬಂದ್ಬಿಟ್ಟಿದ್ದೀರಾ. ಈ ವರದಾರ್ಯ ಅತೀ ಬಡವ, ಅವನಿಗೆ ನಿಮ್ಮನ್ನ ಉಪಚಾರ ಮಾಡೋ ಶಕ್ತಿ ಇಲ್ಲ. ದಯವಿಟ್ಟು ನಮ್ಮನೆಗೆ ಬನ್ನಿ ಅಂತ ಕೇಳ್ತಾನೆ. ವಿಘ್ನೇಶನ ವಿಷಯದಲ್ಲಿ ಬೇಸರಗೊಂಡಿದ್ದ ರಾಮಾನುಜಾಚಾರ್ಯರು ಅವನಿಗೆ ಹೇಳ್ತಾರೆ, ಈ ಗ್ರಾಮದಲ್ಲಿ ನನಗೆ ಯಜ್ಞೇಶ ಅನ್ನೋ ಒಬ್ಬ ಶಿಷ್ಯ ಇದ್ದ. ಅವನು ಭಾಗವತರ ವಿಷಯದಲ್ಲಿ ಬಹಳ ಗೌರವದಿಂದ ನಡ್ಕೋತಿದ್ದ. ಅದಕ್ಕೋಸ್ಕರನೇ ಇಬ್ಬರು ಭಾಗವತರನ್ನ ಅವನ ಹತ್ರ ಕಳಿಸಿದ್ದೆ. ಆದರೆ ಮೊದಲಿನ ಯಜ್ಞೇಶ ಅವರಿಗೆ ಕಾಣಿಸ್ಲಿಲ್ಲ. ಹಾಗಾಗಿ ನಾವು ವರದಾರ್ಯನ ಮನೆಗೆ ಬಂದವು ಅಂತ ಹೇಳ್ತಾರೆ. ಆಗ ಮತ್ತೆ ಅವನು ತಲೆ ಬಗ್ಗಿಸಿ ನಿಂತಾಗ ಹೇಳ್ತಾರೆ, ಯಜ್ಞೇಶ, ನಾನು ಹೇಳಿದ್ ನಿನ್ಗೆ ಅರ್ಥ ಆಗಿರ್ಬೋದು. ನೀನು ಐಶ್ವರ್ಯದ ಮದದಿಂದ ಕೂಡಿದ್ದೀಯ. ಬಹಳ ಜಂಬ, ಅಹಂಕಾರ ಇವೆಲ್ಲ ತೋರಿಸ್ತಾ ಇದ್ದೀಯ. ನಾನು ಬರೋ ವಿಷಯ ಸೂಚಿಸೋದಕ್ಕಾಗಿ ಇಬ್ಬರು ಭಾಗವತರನ್ನ ಕಳಿಸಿದ್ದೆ. ಮೊದಲು ನೀನು ಅವರನ್ನ ಉಪಚರಿಸಬೇಕಾಗಿತ್ತು. ಆ ನಂತರ ಶಿಷ್ಯ ಧರ್ಮಕ್ಕನುಸಾರವಾಗಿ ನನ್ನನ್ನು ಎದುರುಗೊಳ್ಳೋದಕ್ಕೆ ನೀನು ಬರಬೇಕಾಗಿತ್ತು. ಇದು ಯಾವುದನ್ನೂ ಮಾಡಲಿಲ್ಲ ನೀನು. ಇದು ಶಿಷ್ಯವರ್ಗಕ್ಕೆ ಸೇರಿದವರು ಮಾಡೋ ಮಹಾ ಅಪರಾಧ. ಭಾಗವತರು ದೈವ ಸಮಾನರು. ಅವರಿಗೆ ದ್ರೋಹ ಮಾಡಿದ್ರೆ ಆ ಭಗವಂತ ಕೂಡ ಮೆಚ್ಚೋದಿಲ್ಲ. ನೀನು ಈ ರೀತಿಯ ತೀರಾ ಪ್ರಥಮ ಧರ್ಮವನ್ನೇ ತಿಳಿದಿಲ್ಲ ಅಂದಮೇಲೆ ನಿನ್ನಂಥ ಶಿಷ್ಯರು ನನಗೆ ಬೇಕಿಲ್ಲ ಅಂದ್ಬಿಡ್ತಾರೆ. ಆಗ ಯಜ್ಞೇಶ ಗುರುಗಳ ಪಾದದ ಮೇಲೆ ಬಿದ್ದು, ಸ್ವಾಮಿ, ನನ್ನಿಂದ ತುಂಬ ದೊಡ್ಡ ತಪ್ಪಾಗ್ಬಿಟ್ಟಿದೆ, ಕ್ಷಮಿಸಿ ಉದ್ಧಾರ ಮಾಡಿ ಅಂತ ತುಂಬ ಬೇಡ್ಕೋತಾನೆ. ಆಗ ರಾಮಾನುಜಾಚಾರ್ಯರ ಹೃದಯ ಕರಗತ್ತೆ. ಹೇಳ್ತಾರೆ, ನಿನಗೆ ಒಂದು ಪ್ರಾಯಶ್ಚಿತ್ತ ಹೇಳ್ತೀನಿ. ನಾಳೆಯಿಂದ ನೀನು ಈ ಊರಿನಲ್ಲಿರೋ ಎಲ್ಲ ಶ್ರೀ ವೈಷ್ಣವರ ಬಟ್ಟೆನ ಒಗೆದು ಶುದ್ಧ ಮಾಡಬೇಕು. ನಾನು ಮತ್ತೆ ಹಿಂತಿರುಗಿ ಬರುವಾಗ ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ನೀನು ಈ ಕೆಲಸ ಮಾಡ್ತಾ ಇರಬೇಕು ಅಂತ ಹೇಳಿ ಹೊರಟೋಗ್ತಾರೆ. 1 ವರ್ಷದ ನಂತರ ರಾಮಾನುಜಾಚಾರ್ಯರು ಅಷ್ಟಗ್ರಾಮಕ್ಕೆ ಬರೋವರೆಗೂ ಯಜ್ಞೇಶ ಇದನ್ನ ಬಹಳ ನಿಷ್ಠೆಯಿಂದ ಮಾಡ್ತಾ ಇರ್ತಾನೆ. ಆಗ ಯಜ್ಞೇಶನ ಮನೆಯಲ್ಲಿ ಉಪಚಾರ ಸ್ವೀಕರಿಸಿ ಅವನನ್ನೂ ಅನುಗ್ರಹಿಸ್ತಾರೆ. ರಾಮಾನುಜರ ಚರಿತ್ರೆಯನ್ನ ಮತ್ತೆ ಮುಂದುವರಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ.